ಇದು ನುಸಿಕಾಯಿ ಅಂತೇಳಿ, ನುಸಿಕಾಯಿ, ಕೆಲವು ಕಡೆ ಸುಂಡೆಕಾಯಿ ಅಂತಾರೆ. ಈ ಸುಂಡೆಕಾಯಿನಲ್ಲಿ ಏನಂದ್ರೆ ಇದು ಹಾರ್ಟ್ಗೆ ಒಂದು ದೇವರೇ ಸೃಷ್ಟಿಯಾದಂಗೆ ಒಳಗಡೆ ನಾವು ಇದನ್ನ ತಿಂದ್ರೆ ಹಾರ್ಟ್ಗೆ ಅಷ್ಟೊಂದು ಕೆಲಸ ಮಾಡುತ್ತೆ. ಇದು ಹೀಟು ಭಾರಿ ಅಂದ್ರೆ ಇದು ಹಳ್ಳಿ ಕಡೆ ಬಂದ್ಬಿಟ್ಟು ಇದನ್ನ ಕಿತ್ತು ಇದನ್ನ ಜಜ್ಜಿದ್ರೆ ಇದನ್ನ ಬೀಜ ಬರುತ್ತೆ. ಇದ್ರಲ್ಲಿ ಬೀಜ ಬರ್ತದೆ. ಈ ಬೀಜ ತೆಗೆದು ಸಾಂಬಾರ್ ಮಾಡಿ ಊಟ ಉಪಯೋಗಿಸ್ತಾರೆ. ಅವತ್ತಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಇವೆಲ್ಲ ತಿನ್ನೋದ್ರಿಂದನೇ ಹಾರ್ಟ್ಗೆ ಯಾರಿಗೂ ಪ್ರಾಬ್ಲಮ್ ಇರ್ಲಿಲ್ಲ. ಸುಮಾರು ಅಂದ್ರೆ ಒಂದು ಜಿಲ್ಲೆನಲ್ಲಿ 100 ಹಳ್ಳಿ ಇರುತ್ತೆ ಅನ್ಕೊಳ್ಳಿ. 100 ಹಳ್ಳಿನಲ್ಲಿ ಯಾವ್ದೋ ಒಂದು ಊರಿನಲ್ಲಿ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಇವಾಗ ಈಗಿನ ಒಂದು ಫುಡ್ ಅಲ್ಲಿ, ಈಗಿನ ವಾತಾವರಣದಲ್ಲಿ, ಈಗ ಕೆಲವೊಂದು ಬೇರೆ ಬೇರೆ ಮೆಡಿಸಿನ್ಗಳಲ್ಲಿ ನಾವು ತಿನ್ನೋ ಆಹಾರದಲ್ಲೇ ನಮ್ಗೆ ವಿಷ ಸೇರ್ತಕ್ಕಂತ ಒಂದು ಇದಿರೋದ್ರಿಂದ ಈಗ ಬಂದ್ಬಿಟ್ಟು ಒಂದು ಊರಿನಲ್ಲಿ 10 ಜನ 5 ಜನ 4 ಜನ 3 ಜನ ಈ ಹಾರ್ಟ್ ಅಟ್ಯಾಕ್ಗೆ ಬಲಿ ಆಗ್ತಾ ಇದ್ದಾರೆ. ಅಂತವ್ರು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇರೋರು ಆಗ್ಲಿ ಇಲ್ದೋರೇ ಆಗ್ಲಿ ಇದನ್ನ ಉಪಯೋಗಿಸ್ಕೊಂತ ಬರ್ಬೇಕು. ಅಂದ್ರೆ ಇದು ನೋಡಿ, ಯಾರೇ ತಿಂದ್ರು ಇದು ಏನು ಆಗಲ್ಲ. ನೋಡಿ, ಇದು ನಾನೇ ತಿಂತಾ ಇದೀನಿ ನೋಡಿ. ಈಗ ಯಾವ ತರ ಟೇಸ್ಟ್ ಇರುತ್ತೆ? ಒಂದ್ ಸ್ವಲ್ಪ ಕಹಿ ಇರ್ತದೆ, ಆಮೇಲೆ ಒಂಥರ ಸಿಹಿ ಆಗ್ತದೆ. ನೋಡಿ, 3 ಕಾಯಿ ದಿವಸ 3 ರಿಂದ 5 ಕಾಯಿ 5 ಕಾಯಿ ತಿನ್ನೋದ್ರಿಂದ ಹಾರ್ಟಿನ ಸಮಸ್ಯೆ ಇಲ್ದವ್ರಿಗೆ ಮುಂದೆ ಬರೋದೇ ಇಲ್ಲ. ಈಗ ಬಂದಿರೋರಿಗೆ ಹಾರ್ಟ್ ಪ್ರಾಬ್ಲಮ್ 100ಕ್ಕೆ 80% ಅವ್ರಿಗೆ ಏನಾದ್ರೂ ಹೋಲ್ ಬಿದ್ದಿದ್ರೆ ಕೆಲವೊಂದು ಅದಕ್ಕೆ ಚಿಕಿತ್ಸೆ ತಗೊಳ್ಲೇಬೇಕು. ಏನಾದ್ರೂ ಆಪರೇಷನ್ ಅಂತ ಅಂದ್ರೆ ಕೆಲವೇನಿಲ್ಲ, ಉಸಿರಾಟ ತೊಂದ್ರೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಅವಾಗ ಸ್ವಲ್ಪ ನಮ್ಗೆ ಎದೆ ನೋಯ್ತದೆ, ಉಸಿರು ಇಟ್ಕೊಳ್ಳಂಗಾಗುತ್ತೆ, ಎದೆ ಇಟ್ಕೊಳ್ಳಂಗಾಗುತ್ತೆ ಅನ್ನೋರು ಇದನ್ನ ಒಂದು ದಿನಕ್ಕೆ ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಬಾರ್ದು, ನೀರು ಕುಡಿಬಾರ್ದು. ಬ್ರಷ್ ವಾಶ್ ಮಾಡಿದ ತಕ್ಷಣ, ಇಲ್ಲ ಸ್ನಾನ ಮಾಡಿದ ತಕ್ಷಣ, ಅವ್ರ ಮುಖ ತೊಳೆದಿದ ತಕ್ಷಣ ಇದು ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದು ಸಮಸ್ಯೆನ ತಡೆಗಟ್ಟಬಹುದು. ಇದು ಸುಂಡಿಕಾಯಿ ಅಂತ ಹೇಳ್ತಾರೆ, ಸೊಂಡೆಕಾಯಿ ಅಂತಾರೆ, ನುಸಿಕಾಯಿ ಅಂತಾರೆ. ಇದು ಸೇಮ್ ನೋಡಿ ಬದ್ನೆ ಗಿಡ ತರ ಇರುತ್ತೆ. ಸೇಮ್ ಬದ್ನೆ ಗಿಡ ತರನೇ ಇರುತ್ತೆ. ಬದ್ನೆ ಗಿಡ ತರನೇ ಇರುತ್ತೆ. ಅದರಲ್ಲಿ ಇದು ಸ್ವಲ್ಪ ಒಂಚೂರು ಮುಳ್ಳು ಜಾಸ್ತಿ ಇರುತ್ತೆ. ಬದ್ನೆ ಕಾಯಲ್ಲಿ ಕೂಡ ಅದಕ್ಕೆ ಹೆಸರೇ ಮುಳ್ಳು ಬದನೆಕಾಯಿ. ಇದರಿಂದಲೇ ಅದನ್ನ ಕಂಡಿಡದಿರೋದು ಹಿಂದೆ. ಅಂದ್ರೆ ಇದು ಬಂದ್ಬಿಟ್ಟು ಗೊಂಚಲು ಬಿಡುತ್ತೆ. ಈ ಗೊಂಚಲು ತಗೊಂಡ್ಬಂದು ಚೆನ್ನಾಗಿ ಜಜ್ಜಿ ಅದ್ರ ಬೀಜ ತೆಗೆದು ಬಸ್ಸಾರು ಮಾಡಿ, ಇಲ್ಲ ಹುಳಿ ಸಾರು ಮಾಡಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದ್ರನ್ನ ತಿನ್ನೋದ್ರಿಂದ 100ಕ್ಕೆ 100% ಒಂದು ಊರ್ನ 100 ಜನ ಇರೋ ಒಂದು ರೋಡ್ ಅಂತಂದ್ರೆ ಆ ರೋಡ್ ನಲ್ಲಿ 100 ಜನದಲ್ಲಿ ಒಬ್ರು ಕೂಡ ಹಾರ್ಟ್ ಸಮಸ್ಯೆ ಬರ್ದೇನೆ ಹೋಗುವಂತ ಒಂದು ಸಸಿ ಗಿಡ ಇದು. ಇವಾಗ ನೋಡಿ, ನಾನೇ ಒಂದು ತಗೊಂಡ್ಬಂದು ಇಲ್ಲೇ ಹಾಕೊಂಡಿದ್ದೀನಿ ಮನೆ ಮುಂದೆನೆ ಬೀಜ. ಇವಾಗ ನಾವು ಕೆಲವ್ರಿಗೆಲ್ಲ ತಗೊಂಡ್ಬಂದು ಔಷಧಿ ರೆಡಿ ಮಾಡಿ ಕೊಡ್ತೀವಿ ಹಾರ್ಟ್ಗೂ ಕೆಲವೊಂದು. ಇದ್ರಲ್ಲೇ ನಾವು ಸ್ವಲ್ಪ ಇದ್ರ ಅಂಶ ಒಂದು 80% ಇದನ್ನೇ ಹಾಕಿರ್ತೀವಿ ಅದಕ್ಕೆ. ಹಾರ್ಟ್ ಪ್ರಾಬ್ಲಮ್ ಔಷಧಿ ಬೇಕು ಅಂದ್ರೆ ಇನ್ನೊಂದು 20% ಬಂದ್ಬಿಟ್ಟು ಕೆಲವೊಂದು ಇದಾವೆ ಕಫ ಕರಗಿಸುವಂಥದ್ದು. ಅದನ್ನ ಕಫ ಇಲ್ದವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ, ಕಮ್ಮಿ. ಈ ಗಸೆ ಜಾಸ್ತಿ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ. ಈ ಉಸಿರಾಟ ತೊಂದರೆ ಇದ್ರೇನೆ ಹಾರ್ಟ್ ಪ್ರಾಬ್ಲಮ್ ಬರೋದು. ಅದನ್ನ ಎಲ್ಲದಕ್ಕೂ ಕಫ ಕೂಡ ಇದೆಲ್ಲ ಕರಗಿಸುತ್ತೆ. ಈ ಸಸಿಯ ಬಂದ್ಬಿಟ್ಟು ಎಲ್ಲಿ ಬೇಕಾದ್ರೂ ಹುಟ್ಟಿರುತ್ತೆ. ಇಲ್ಲ, ಕಲರ್ ಏನು ಚೇಂಜ್ ಆಗಲ್ಲ. ಕಾಯಿ ಬಂದ್ಬಿಟ್ಟು ಎಲ್ಲೋ ಕಲರ್ ತರ ಬರುತ್ತೆ, ಸ್ವಲ್ಪ ಎಲ್ಲೋ ಕಲರ್ ಬರುತ್ತೆ. ಹಣ್ಣು ತಿಂದ್ರೆ ಇನ್ನ ತುಂಬಾ ಸ್ವೀಟ್ ಇರುತ್ತೆ. ಮಾಮೂಲಿ ಒಂದು ದ್ರಾಕ್ಷಿ ತಿನ್ನಂಗ ಆಗುತ್ತೆ. ಅದು ಅಷ್ಟೊಂದು ಕೆಲಸ ಕಮ್ಮಿ ಮಾಡುತ್ತೆ. ಇದರಲ್ಲಿ ನಸರು ಒಂಥರ ಹಸಿರು, ಒಳಗಡೆ ಹಸಿರು ನೀರು ಕೂಡ ಇರುತ್ತೆ. ಆ ಹಸಿರು ನೀರು ಆ ನಸರು ಅಂತ ಇರ್ತದೆ. ಯಾವ್ದೇ ಒಂದು ಕಾಯಿ ಕಿತ್ರು ಅದ್ರ ಒಳಗಡೆ ಒಂಥರ ವೈಟ್ ನೀರ್ ತರ ಬರುತ್ತೆ. ಅದು ಯಾವ್ದೇ ಒಂದು ಸೌತೆಕಾಯಿ ತಗೊಂಡ್ರು ಅಷ್ಟೇನೆ, ಅದು ಹಿಂದಗಡೆ ಅದು ವಿಷ ಅಂತ ಹಿಂಗ್ ತೆಗಿಯೋರು, ಅದನ್ನ ಉಜ್ಜಿತಾ ಇದ್ರೆ ಅದರಲ್ಲಿ ಬರುತ್ತೆ, ನೊರೆ ತರ ಬರುತ್ತೆ. ಎಲ್ಲಾ ಕಾಯಿನಲ್ಲೂ ಬರುತ್ತೆ. ಅದನ್ನ ಸಮೇತ ತಿಂದ್ರೇನೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಆತರ ಇದ್ದಾಗೆ ತಿಂದ್ರೇನೆ ನಮ್ಗೆ ಅದು ಕೆಲಸ ಮಾಡೋದು ಕೂಡ. ಹಣ್ಣಾದ್ಮೇಲೆ ಕೆಲವೊಂದು ಕೆಲಸ ಮಾಡಲ್ಲ. ಕೆಲವೊಂದು ಈ ಎಲೆಗಳು ಅಷ್ಟೇನೆ. ಈಗ ನಾವು ತಗೊಂಡ್ಬರ್ತೀವಿ, ಕೆಲವೊಂದು ಗಿಡಗಳು ಇದಾವೆ
ಆ ಗಿಡಗಳು ನೆರಳಲ್ಲಿ ಒಣಗಿಸಿದ್ದು ತಗೊಂಡೋದೇ ಬೇರೆ, ಬಿಸಿಲಲ್ಲಿ ತಗೊಂಡ್ಬಂದು ಒಣಗಿಸೋದೇ ಬೇರೆ, ಅದು ಹಣ್ಣಾಗಿ ಬಿದ್ದಿರೋದು ಪವರೇ ಬೇರೆ. ಅದಕ್ಕೆ ಒಂದೊಂದು ಗಿಡದಲ್ಲಿ ಒಂದೊಂದು ಸಸ್ಯಗಳಲ್ಲಿ ಒಂದೊಂದು ಪವರ್ ಇದೆ. ಇದು ಅಷ್ಟೊಂದು ಕೆಲಸ ಮಾಡುತ್ತೆ. ಹಳ್ಳಿ ಕಡೆ ಸಾಮಾನ್ಯವಾಗಿ ಎಲ್ಲ ಹಿಂದಿನ ಜನಗಳಿಗೆಲ್ಲ ಗೊತ್ತಿದೆ. ಇದು ಮಲ್ಲೇಶ್ವರಮಲ್ಲಿ ಇತ್ತೀಚೆಗೆ ಸಿಗ್ತಾ ಇದೆ ಜನಗಳಿಗೆ. ಯಾಕಂದ್ರೆ ಹಳ್ಳಿಯವರು ಏನ್ ಮಾಡ್ತಾರೆ, ಹಿಂದೆ ನಮ್ಮಲ್ಲಿ ಯಾರಿಗೂ ಹಿಂಗೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ನಾವು ಇಂಥವೆಲ್ಲ ತಿನ್ನವು ಮಾಡವು, ಇವಾಗ ಇಲ್ಲೆಲ್ಲ ಎಲ್ಲಿ ಸಿಗುತ್ತೆ ಬಿಡುತ್ತೆ ಅಂದಾಗ ಕೆಲವ್ರು ಏನ್ ಮಾಡ್ತಾರೆ, ಇವೆಲ್ಲ ತಗೊಂಡ್ಬಂದ್ಬಿಟ್ಟು ಇವಾಗ ಸಿಟಿನಲ್ಲಿ ಮಾರಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಭಾರಿ ಅನುಕೂಲ, ಭಾರಿ ಒಳ್ಳೇದು. ಇವೆಲ್ಲ ತರಬೇಕಂದ್ರೆ ತುಂಬಾ ಕಷ್ಟ. ಈಗ ಒಂದ್ ಪದೇ ಒಳಗೆ ಇರುತ್ತೆ. ಮೊನ್ನೆ ಒಂದ್ ಕಡೆ ಹೋಗಿದ್ದೆ, ಯಾವ್ದೋ ಒಂದ್ ಗಿಡಮೂಲಿಕೆ ಕೇಳ್ಬೇಕು ಅಂತ ಹೇಳಿ, ಮಂಡ್ಲದಾವು ಒಂದು ತೊಡೆ ಗಾತ್ರ ಇದೆ. ಗಿಡ ಯಾಕೆ ಅಳ್ಳಾಡ್ತಾ ಇದೆ ಅಂತ ನಾನ್ ನೋಡಿದ್ರೆ ಅದು ಹಾವು ಮಂಡ್ಲದಾವು. ಅವಾಗ ಟಕ್ಕಂತ ಹಿಡಿದು ಒಂದು ಅಲ್ಲೇ ಪಕ್ಕದ ಅಲ್ಲೊಂದ್ ಮನೆ ಲೇಔಟ್ ಇದೆ, ಅವಾಗ ಅಲ್ಲಿ ಬರ್ರಿ ಇಲ್ಲ ಒಂದು ಹಾವಿದೆ, ನಾವೇ ಹಿಡಿತೀನಿ, ಒಂದ್ ಚೀಲ ಕೊಡಿ ಅಂತ ಹಿಡ್ದಾಕ್ದೆ. ಅಂತ ಜಾಗಗಳಲ್ಲೆಲ್ಲ ತರಬೇಕು ಅಂದ್ರೆ ಮಾರೋರು ತುಂಬಾ ಕಷ್ಟ. ಅದನ್ನೆಲ್ಲಾನು ಹುಷಾರಾಗಿ ನೋಡಿ, ಈ ದುಡ್ಡಿನ ಆಸೆಗೆ ಇವಾಗ ಹೋಗ್ಬಿಟ್ಟು ಒಂದ್ 10 kg ಕಿತ್ಕೊಂಡ್ಬಂದ್ಬಿಟ್ರೆ ಸಿಕ್ಬಿಡುತ್ತೆ ದುಡ್ಡು ಅನ್ನೋದಲ್ಲ. ಅವ್ರ ಆರೋಗ್ಯ ಇನ್ನೊಬ್ರಿಗೆ ಕೊಡ್ಬೇಕು ಅಂದ್ರೆ ಅವರ ಒಂದು ಈ ಸೇಫ್ಟಿ ಕೂಡ ಇರಬೇಕು. ಇಂಥವೆಲ್ಲಾನು ನೋಡ್ಕೊಂಡು ಅಲ್ಲಿ ಹೋಗಿ ಕಿತ್ಕೊಂಡ್ಬಂದು 4-6 ಜನಕ್ಕೆ ಕೊಟ್ರೆ ಅವ್ರ ಜೀವನ ಕೂಡ ಕಾಪಾಡುತ್ತೆ, ಒಳ್ಳೇದಾಗುತ್ತೆ. ಇದು ನುಸಿಕಾಯಿ ಅಂತೇಳಿ. ಇದು ನಿಮ್ಗೆ ಪಬ್ಲಿಕ್ ಜನಗಳಿಗೆ, ಸಾರ್ವಜನಿಕರಿಗೆ ಹೇಳ್ತಾ ಇದೀನಿ, ಈ ಕಾಯಿ ಎಲ್ಲೇ ಸಿಕ್ಕಿದ್ರು ಬಿಡೋಕ್ ಹೋಗ್ಬೇಡಿ. ಎಲ್ಲಿ ಸಿಗುತ್ತೆ ಅಲ್ಲಿ ಸಿಕ್ಕಿದ ತಕ್ಷಣ 3 ಕಾಯಿ ನೀವು ಪರವಾಗಿಲ್ಲ ಊಟ ಮಾಡಿರಿ, ತಿಂಡಿ ತಿಂದಿರಿ. ಮಧ್ಯಾಹ್ನ ಇವಾಗೇನೋ ಎಲ್ಲ ಇವಾಗ ಟಿವಿನಲ್ಲಿ ಒಬ್ರು ಯಾರೋ ಸ್ವಾಮಿಯರೊಬ್ರು ಹೇಳಿದ್ರು, ಇದನ್ನ ತಿಂದೆ ನೋಡೋಣ ಅಂತಂದ್ರೆ ಪರವಾಗಿಲ್ಲ, ನೀವು ಹಂಗೆ ನಾಷ್ಟ ಮಾಡಿದ್ರು ಪರವಾಗಿಲ್ಲ, ಎಲ್ಲಿ ಸಿಗುತ್ತೆ ಅಲ್ಲಿ ಕಿತ್ಕೊಂಡು ತಿನ್ನಿ. ತಿಂದಾದ್ರೆ ನಿಮ್ಮ ಹಾರ್ಟ್ ಯಾವಾಗ ಅಂದ್ರೆ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಇದೆ, ನೋವು ಇದೆ, ನನಗೊಂದು ಫೋನ್ ಹಾಕಿ, ಪರವಾಗಿಲ್ಲ ಗುರುಗಳೇ ನೀವು ಮಾಹಿತಿ ಕೊಟ್ಟಿರೋದು ತುಂಬಾ ಅದ್ಭುತವಾಗಿದೆ, ನೀವು ಜನಗಳಿಗೆ ಈ ತರ ಮಾಹಿತಿ ಕೊಟ್ಟಿರೋದು ಅವರ ಪ್ರಾಣಗಳಿಗೆ ಅವರವರೇ ಸೇಫ್ಟಿ ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿ ಮೇಲೆ ನೀವು ಇದನ್ನ ಕೊಟ್ಟಿದ್ದೀರಾ. ಅದು ಭಾರಿ ಒಳ್ಳೇದಾಗಿದೆ. ಇವಾಗ ನಮ್ಗೆ ಅದ್ರ ಪರಿಹಾರ ಸಿಕ್ಕಿದೆ ಅಂತ ಹೇಳಿ ನನಗೆ ಫೋನ್ ಮಾಡಿ ಜನಗಳು ಹೇಳ್ಬೋದು. ಅಷ್ಟೊಂದು ಒಳ್ಳೆ ಕೆಲಸ ಇದ್ರಿಂದ ಒಳ್ಳೆ ಉಪಯೋಗ ಆಗುತ್ತೆ. ಸಿಕ್ಕಿದಾಗೆಲ್ಲ ತಿಂತಾ ಇರ್ಬೋದು, ದಿನ ತಿನ್ಬೋದು. ನೀವು ಇವಾಗ ನೋಡಿ ನಾನು ತಿಂತಾ ಇನ್ನ ಬಾಯಿನಲ್ಲಿ ನೀರ್ ಬರ್ತಾ ಇರುತ್ತೆ. ಅದು ಇನ್ನೊಂದೇನಂದ್ರೆ ಗಂಟ್ಲ ಸಿಗಾಕೊಳ್ಳುತ್ತೆ, ಬಾಯಿ ಒಣಗುತ್ತೆ, ಏನೋ ಆಗುತ್ತೆ, ಕೈ ಆಗುತ್ತೆ, ವಾಮಿಟ್ ಬರುತ್ತೆ, ಅವೆಲ್ಲ ಏನು ಆಗಲ್ಲ. ಇದು ಅಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು ತಗೊಂಬಂದ್ ಸಾಂಬಾರ್ ಬೇಕಾದ್ರೆ ಮನೇಲಿ ನಾವು ಒಬ್ರೇ ತಿನ್ಬೇಕು ಅಂತ ಏನಿಲ್ಲ, ಸಾಂಬಾರ್ ಮಾಡಿ ಎಲ್ಲಾರು ತಿನ್ನಿ. ಶೀತ ಜಾಸ್ತಿ ಇದ್ರೆ ಮನೆಯಲ್ಲಿ ಕೆಲವೊಂದು ಕೋಲ್ಡ್ ಆದಾಗ, ಇಲ್ಲ ನೀರಿನ ವ್ಯತ್ಯಾಸ ಆದಾಗ, ತುಂಬಾ ಕೋಲ್ಡ್ ಆದಾಗ, ಈ ಕೆಲವು ಕಡೆ ನೀರು ಕುಡಿದು ಬಂದಿರ್ತಾರೆ, ಇಲ್ಲ ಮನೆಯಲ್ಲೇ ನೀರೇನೋ ವ್ಯತ್ಯಾಸ ಆಗಿರ್ತದೆ, ಅಲ್ಲೆಲ್ಲ ಒಂದ್ ಕಡೆ ಒಂದೇ ಕಡೆ ನೀರು ತಗೊಂಬರ್ತಿರ್ತಾರೆ. ಈಗ 5-10 ರೂಪಾಯಿ ಕ್ಯಾನ್ಗಳು ಅಲ್ಲಿ ಬಿಟ್ಟು ಬೇರೆ ಇನ್ನೆಲ್ಲ ತಗೊಂಡ್ಬಂದಿರ್ತಾರೆ. ಹಂಗೇನಾದ್ರೂ ನೀರು ಕೂಡ ಪ್ರಾಬ್ಲಮ್ ಆದ್ರೆ ಇದನ್ನ ತಿಂದ್ರೆ ಅದು ಕೂಡ ಶೀತಾಂಶನು ಕೂಡ ಕಮ್ಮಿ ಆಗೋ ಚಾನ್ಸಸ್ 100% ಇರುತ್ತೆ. ಸರ್, ಇದು ಔಷಧಿ ತಗೊಳ್ಳೋದು ಯಾರು ಹೇಳಿ ಸರ್ ನಿಮ್ಗೆ? ಪರಿಚಯ ಯಾರು ಅಂತ ಹೇಳಿ? ನಿಮ್ಮ ಸಮಸ್ಯೆ ಏನೇನಿದೆ ಸರ್? ನಮ್ದು ಬಂದು ಇವಾಗ ಕೋಲ್ಡ್, ಕಾಫು, ಆಮೇಲೆ ಸ್ನೀಸಸ್ಸು ಕಂಟಿನ್ಯೂಸ್ ಆಗಿ, ಆಮೇಲೆ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹಾಕಿದ್ರೆ ಆಯಾಸ ಆಗ್ತದೆ ಸರ್. ಅದಷ್ಟಕ್ಕೂ ಇದು ರಾಮಬಾಣ ಅಂತ ಕೆಲಸ ಮಾಡುತ್ತೆ. ಇದೆಲ್ಲ ಮೆಡಿಸಿನ್ ಬೆಳಗಿನ ಟೈಮಲ್ಲೇ ತಗೊಬೇಕು, ಒಳ್ಳೇದಾಗಿ ಸರ್. ನೀವು ಎಲ್ಲಿಂದ ಬಂದಿರೋದು? ನಿಮ್ಗೆ ವಿಷಯ ತಿಳಿಸ್ತಾರೆ ಯಾರು? ಸತೀಶ್ ಇವ್ರ ಕಡೆಯಿಂದ ತಿಳಿದು ಬಂದಿದ್ದೀರಾ. ನಿಮ್ಗೆ ಪ್ರಾಬ್ಲಮ್ಮು? ನನಗೆ ಇಮ್ಯೂನ್ ಪವರ್ ಕಮ್ಮಿ ಇದೆ, ಆಮೇಲೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, PCOD. ಸರಿ ಅಮ್ಮ, ಅದು ಅಷ್ಟಕ್ಕೂ ಇದೊಂದು ವಾರ ಯೂಸ್ ಮಾಡಿ, ಇದೊಂದು ಚಕ್ಕೆ ಕೊಟ್ಟಿದ್ದೀನಲ್ಲ ಯೂಸ್ ಮಾಡಿ, ಎಲ್ಲ ಒಳ್ಳೇದಾಗಲಿ. ನಿಮ್ಮಿಂದ 100 ಜನಕ್ಕೂ ಒಳ್ಳೇದಾಗಲಿ. ನೀವು ಬಂದು ನನಗೆ ಗುಡ್ ನ್ಯೂಸ್ ಕೊಡಿ, ಇದನ್ನು ತೊಗೊಂಡೋಗಿ. ಥ್ಯಾಂಕ್ ಯು ಸರ್. ಒಳ್ಳೇದು ಸರ್, ಒಳ್ಳೇದು.